ಕೇವಲ 5-6 ಗಂಟೆಗಳು ಮಾತ್ರ ನಮ್ಮ ಕೈಯಲ್ಲಿ ಸಿಗ್ತಾರೆ. ಹಾಗಾಗಿ ಆ 5-6 ಗಂಟೆನಲ್ಲೂ ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಪೀರಿಯಡ್ ವೈಸ್ ಹೋಗಿ ಅವ್ರು ಪಾಠ ಮಾಡ್ತಾರೆ. ನಮ್ಗೆ ಸಬ್ಜೆಕ್ಟ್ ವೈಸು ಸಿಗಲ್ಲ ಅವರು. ಹಾಗಾಗಿ ಮಕ್ಕಳು ಜಾಸ್ತಿ ಸಮಯ ಮನೆಯಲ್ಲಿರ್ತಾರೆ ಅನ್ನೋದಕ್ಕೋಸ್ಕರ ನಾವು ಮನೆಯೊಳಗಡೆ ಅವರ ಸಮಯವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋ ಹಾಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಯೋಚನೆ ಮಾಡಿದಾಗ ನನಗೆ ಈ ಗುಂಪು ಅಧ್ಯಯನದ ಆಲೋಚನೆ ಬಂತು. ಹಾಗಾಗಿ ಈ ಗುಂಪು ಅಧ್ಯಯನ ಮಾಡಿಸೋದಕ್ಕೆ ನಾನು ವ್ಯವಸ್ಥೆ ಮಾಡಿಕೊಂಡೆ. ಹಳ್ಳಿಗಳಲ್ಲಿ ಮಕ್ಕಳನ್ನ ಕೇಳಿದೆ, ಪೋಷಕರ ಸಭೆ ಕರೆದಾಗ ಪೋಷಕರ ಸಜೆಷನ್ಸ್ ಕೇಳಿದೆ, ಈ ರೀತಿ ಮಾಡೋದ್ರಿಂದ ನಿಮ್ಮ ತೊಂದರೆ ಏನು ಇಲ್ವಾ ಅಂತ. ಪೋಷಕರು ನಮ್ಮ ಮಕ್ಕಳಿಗೆ ಅನುಕೂಲ ಆಗೋದಾದರೆ ನಮ್ಮದೇನು ತೊಂದರೆ ಇಲ್ಲ ಅಂತ ಹೇಳಿದಾಗ ನಾನು ಇದನ್ನು ಅನುಷ್ಠಾನಗೊಳಿಸಿದೆ. ಗುಂಪಿನಲ್ಲಿ ಮಕ್ಕಳು ಒಂದು ಹಳ್ಳಿಯಲ್ಲಿ ಒಂದು 10 ಜನ ಇದ್ದು ಅಂದಾಗ ಒಂದೇ ಗುಂಪು ಮಾಡಿದಾಗ ಅಲ್ಲಿ ಅನುಕೂಲ ಆಗಲ್ಲ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಜಾಸ್ತಿ ಹುಡುಗರು ಇದ್ದ ಹಳ್ಳಿಗಳಲ್ಲಿ 2 ಗುಂಪು ಮಾಡಿಸಿದ್ದೀನಿ. ಕಡಿಮೆ ಮಕ್ಕಳಿರುವಂತಹ ಊರಿನಲ್ಲಿ ಒಂದೇ ಗುಂಪು ಮಾಡಿಸಿದ್ದೀನಿ. ಎಷ್ಟನೇ ಕ್ಲಾಸು? 10th. ನೀನು ಎಷ್ಟು ದಿನದಿಂದ ಇಲ್ಲಿ ಇವ್ರ ಮನೇಲಿ ಬಂದು ಓದ್ತಾ ಇದೆಯಾ? ಏನು ಓದ್ತೀಯ ದಿನ ಸಂಜೆ? ಆ ಗುಂಪಿಗೆ ಒಬ್ಬ ನಾಯಕರನ್ನು ಕೊಟ್ಟಿದ್ದೀನಿ. ಆ ಗುಂಪಿನ ನಾಯಕನ ಫೋನ್ ನಂಬರ್ಸ್ನ ನಾನು ಇಟ್ಕೊಂಡಿರ್ತೀನಿ. ಪ್ರತಿದಿನ ಈವ್ನಿಂಗು ನನಗೆ ಈ ರೀತಿ ಮಾಡಿದಾಗ ಒಂದು 5-6 ಹಳ್ಳಿಗಳಿವೆ ನಮ್ಮ ಶಾಲೆಗೆ ಬರೋ ಮಕ್ಕಳು. 5-6 ಹಳ್ಳಿಗಳಲ್ಲಿ ನನಗೊಂದು 10 ಗುಂಪು ಅಷ್ಟೇ ಸಿಗುತ್ತೆ. 10 ಗುಂಪಿನ ನಾಯಕರಿಗೆ ನಾನು ಫೋನ್ ಮಾಡೋದ್ರಲ್ಲಿ ನನಗೇನು ತೊಂದರೆ ಆಗ್ತಾಯಿಲ್ಲ. ಒಂದು 2 ನಿಮಿಷ ಮಾಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಎಷ್ಟು ಓದಿದ್ರಿ, ಇವತ್ತು ಯಾವ ಸಬ್ಜೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಾನು ತಿಳ್ಕೊಳ್ತಾ ಇದ್ದೆ. ಕ್ರಮೇಣ ಇದು ಒಂದು 15-20 ದಿವಸಗಳ ಕಾಲ ಪ್ರತಿದಿನ ಫೋನ್ ಮಾಡ್ತಿದ್ದೆ. ಈಗ ನಾನು ಪ್ರತಿದಿನ ಏನು ಮಾಡೋಕ್ಕೆ ಹೋಗಲ್ಲ. 15-20 ದಿನಕ್ಕೊಂದ್ಸಲಿ ಒಂದೊಂದು ಗುಂಪನ್ನು ಮಾಡಿಕೊಂಡು ಫೋನ್ ಮಾಡಿದ್ರೆ ಸಾಕು. ತೊಂದರೆ ಇದ್ದರೆ ಆ ಪೋಷಕರೇ ನಮಗೆ ಫೋನ್ ಮಾಡಿ ತಿಳಿಸ್ತಾರೆ. ಆಗ ಮಾರನೇ ದಿವಸ ಶಾಲೆಯಲ್ಲಿ ಆ ಮಕ್ಕಳನ್ನು ಸ್ವಲ್ಪ ವಿಚಾರಿಸ್ಬಿಟ್ಟಾಗ ಆ ತೊಂದರೆಗಳು ನಿವಾರಣೆ ಆಗ್ತಾಯಿದೆ. ಏನು ತೊಂದರೆ ಆಗ್ತಾಯಿಲ್ಲ ನನಗೆ. ಮತ್ತು ಇದರಲ್ಲಿ ಮನೆಯ ಪೋಷಕರದ್ದು ಫೋನ್ ನಂಬರ್ ಮಾಡಿ ಅವ್ರನ್ನ ತಿಳ್ಕೊಂಡು ಚೆನ್ನಾಗಿ ಓದ್ತಾ ಇದ್ದಾರೆ ಏನು ಅಂತ ಆಗಾಗ ಪೋಷಕರ ಜೊತೆ ಮಾತಾಡ್ತೀವಿ. ಪೋಷಕರು ಓದ್ತಾ ಇದ್ದಾರಾ ಇಲ್ವಾ ಗಮನಿಸ್ತಾರೆ ಅವರು. ಜೊತೆಗೆ ಅದೇ ಊರಿನಲ್ಲಿ ಹೋದ ವರ್ಷ ನಮ್ಮ ಶಾಲೆಯಲ್ಲಿ ಓದಿದ ಹಳೆ ವಿದ್ಯಾರ್ಥಿಗಳ ಫೋನ್ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ ಫೋನ್ ನಂಬರ್ಸಿನ ಮುಖಾಂತರ ಆ ವಿದ್ಯಾರ್ಥಿಗಳನ್ನ ವಿಚಾರಿಸಿ ಈಗಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೇಳ್ಕೊಡಿ ಎಂದಾಗಲಿ, ಅವ್ರ ಡೌಟ್ಸ್ ಏನಾರ ಬಂದರೆ ಹೋಗಿ ಕ್ಲಿಯರ್ ಮಾಡಿ ಅನ್ನೋದಾಗಲಿ, ಇದೆಲ್ಲ ಮಾಡಿದಾಗ ಅವರನ್ನು ವಿಚಾರಿಸ್ತಾ ಇದ್ದಾರೆ. ಆ ಮಕ್ಕಳ ಮುಖಾಂತರನೂ ನನಗೆ ವಿಷಯ ತಿಳಿಸ್ತಾ ಇದೆ. ಹಾಗಾಗಿ ನಮ್ಮ ಮಕ್ಕಳು ತಪ್ಪುದಾರಿಗೆ ಹಿಡಿಯೋ ಅವಕಾಶಗಳು ನನಗೆ ಎಲ್ಲ ಕಡೆಯಿಂದ ಮಾಹಿತಿ ಬರೋದ್ರಿಂದ ಸ್ವಲ್ಪ ಹೆದರಿಕೆಗೂ ಕೂಡ ಮಕ್ಕಳು ಚೆನ್ನಾಗೇ ನಡೆಸ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ನೀನೇ ದಿನ ಬಂದು ಓದ್ತೀಯಾ? ಎಷ್ಟೊತ್ತಿನ ಎಷ್ಟೊತ್ತು? ಇದು ಸ್ಕೂಲ್ ಬಿಟ್ಟಾಗಿಂದ ಸಾಯಂಕಾಲ 10 ಗಂಟೆ ಓದ್ತೀವಿ. ಇಲ್ಲೇ ಓದ್ತೀರಾ? ನಿಮ್ಮ ಮನೇಲಿ ಕಳಿಸ್ತಾರಾ? ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ? ನಮ್ಮ ಅಮ್ಮ ಇಟ್ಕೋತಾರೆ ಕೆಲಸಕ್ಕೆ, ನಮ್ಮ ಅಪ್ಪನ ಕೆಲಸಕ್ಕೆ ಹೋಗ್ತಾರೆ. ಇದಕ್ಕೆ ಒಂದು ನನ್ನದೇ ಆದಂಥ ರೀತಿಯಲ್ಲಿ ಒಂದು ಟೈಮ್ ಟೇಬಲ್ ಥರ ಅಥವಾ ಒಂದು ಚಾರ್ಟ್ ಅಂತ ಹೇಳ್ಬೋದು. ಎಲ್ಲ ವಿಷಯಗಳ ಬಗ್ಗೆನೂ ಆ ಚಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಆ ಚಾರ್ಟ್ನಲ್ಲಿ ಎಲ್ಲ ಸಬ್ಜೆಕ್ಟ್ನು ಎಷ್ಟೆಷ್ಟು ಓದಿದ್ದಾರೆ ಅಂತ ಮಕ್ಕಳು ಗುಂಪಿನ ವಿದ್ಯಾರ್ಥಿಗಳ ಹೆಸರು ಬಂದು ಟಿಕ್ ಮಾಡೋ ಹಾಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ. ಅದ್ರ ಮುಖಾಂತರ ಮಾಡ್ತಾರೆ. ನಾನು ಆ ಚಾರ್ಟನ್ನು ನನ್ನ ಶಾಲೆಯಲ್ಲೇ ನಾನು ಅದನ್ನು ಗಮನಿಸ್ತೀನಿ, ಯಾರ್ಯಾರು ಎಷ್ಟು ಓದಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನೂ ಆ ಮಕ್ಕಳಿಗೆ ಏನು ಓದಿಸ್ಬೇಕು ಅನ್ನೋದು ಒಂದು ಐಡಿಯಾನು ನನಗೆ ಬರುತ್ತೆ. ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಆ ಸಬ್ಜೆಕ್ಟ್ ಟೀಚರ್ಸ್ಗೆ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳಿವನ್ನು ಕೊಡ್ತೀನಿ ಅಷ್ಟೇ.